ಮಂತ್ರಿಯೇ ಕೇಳು, ಇನ್ನಂತೂ ನಾನಿ ರಾಜ್ಯವ ಮಂತ್ರಿಯೇ ಕೇಳು. ಸುಮಂತ, ಇಂತೂ ನಾನಿ ರಾಜ್ಯವ ಮಂತ್ರಿಯೇ ಕೇಳು, ಇಂತೂ ನಾನಿ ರಾಜ್ಯವ ಮಂತ್ರಿಯೇ ಕೇಳು. ಸಂತಸದಿಂದಲೇ 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 ರಾಮಚಂದ್ರ ಗಿರಿರಾಜ ಮಂತ್ರಿ ಕೇಳು, ಇಂತೂ ನಾನಿ ರಾಜವ ಮಂತ್ರಿ ಕೇಳು. ಸುಮಂತ್ರ, ಕೋಸಲ ದೇಶವ ಸುಕುಮಾರ ರಾಮನಿಗೆ ಕೋಸಲ ದೇಶವ ಸುಕುಮಾರ ರಾಮನಿಗೆ ಲೇಸಿನಿಂದ ಪಟ್ಟ ಸುಮಂತ್ರ, ಗುರುಗಳೇ, ದೇಶಿನಿಂದ ಪಟ್ಟ ದೇಶಿನಿಂದ ಪಟ್ಟ ದೇಶಿನಿಂದ ಪಟ್ಟ ಆಸೆಯನ್ನು ಕಟ್ಟುವೆ ಮಂತ್ರಿಗೆ ಕೇಳು, ಇಂತೂ ನಾನಿ ರಾಜವ ಮಂತ್ರಿಗೆ ಕೇಳು. ಸುಮಂತ್ರ ಮಂತ್ರಿವರ್ಯರೇ, ಗುರುಗಳಾದ ವಸಿಷ್ಠಗಳೇ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸರಗೊಂಡಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ಸುಕುಮಾರನಾದ ರಾಮನಿಗೆ ಪಟ್ಟಾಭಿಷೇಕ ಎಂದು ಮಾಡುವೆನು. ಅದಕ್ಕೆ ತಮ್ಮ ಅಭಿಪ್ರಾಯವೇನು ಗುರುದೇವ? ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಸೀತಾರಾಮರ ಪಟ್ಟಾಭಿಷೇಕ. ರಾಜೇಂದ್ರ, ರಘುರಾಮಚಂದ್ರನು ಸದ್ಗುಣಶೀಲನು ರಘುರಾಮಚಂದ್ರನು ಸದ್ಗುಣಶೀಲನು ಲೋಕಲೋಕವ ಕಾಯುವನು ಲೋಕಲೋಕವ ಕಾಯುವನು ಶ್ರೀರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ
ಪಟ್ಟಾಭಿಷೇಕಕ್ಕೆ ನನಗೆ ಮಾತ್ರವಲ್ಲ ದೇವತೆಗಳೇ ಸಂತೋಷ ಪಡುತ್ತಿರುವಾಗ ನನ್ನ ಅನಿಸಿಕೆ ಬೇಕೆ? ಬಹಳ ಸಂತೋಷ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತರೇ, ಮಹಾಪ್ರಭು, ಇದಕ್ಕೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮಹಾಪ್ರಭು, ಸುಮಂತ್ರ, ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನ ಪರಿಜನರೆಲ್ಲರಿಗೂ ಆನಂದವಾಗಿರುವಾಗ ನನಗೂ ಸಹ ಆನಂದವಾಗಿರುವುದು ಮಹಾಪ್ರಭು. ಸಂತೋಷವಾಯಿತು. ಸುಮಂತ್ರ, ಹಾಗಾದರೆ ನೀನೀಗಲೇ ಹೋಗಿ ರಾಮಚಂದ್ರನನ್ನು ಬರಮಾಡು. ತಮ್ಮ ಆಜ್ಞೆ. ಶುಭ ಮುಹೂರ್ತವನ್ನು ನಿಶ್ಚಯಿಸಿ ನೋಡಿರಿ. ರಾಜೇಂದ್ರ, ನಾಳೆ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸ್ಪಷ್ಟವಾಗಿರುವುದು. ಆಹಾ, ಬಹಳ ಸಂತೋಷ. ತವ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ತವ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಸುಮಂತರೇ, ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಆನಂದವೇನು ಬೇಳೈ ಜನಕನೇ ತಂದೆಯೇ. ತವ ಪಾದಕ್ಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ, ನಿನಗೆ ನಮಸ್ಕರಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಜನಕ,
ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಿದ ಕಾರಣವೇನು ಜನಕ? ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರ್ಯವು ಅತಿ ಮಹತ್ತರವಾದದ್ದು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಬೇಕೆಂದಿರುವುದು ಕಂದ. ಜನಕ, ನಿಮ್ಮ ಅಭಿಪ್ರಾಯಕ್ಕೆ ನನ್ನ ಸಮ್ಮತವೇ. ಆಹಾ, ಆದರೆ ಎಂಬ ಆದೋಕ್ತಿ ಏಕೆ ಕಂದ? ಜನಕ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದಿರುವ ಸಮಯದಲ್ಲಿ ಪಟ್ಟಾಭಿಷೇಕದಂತಹ ಮಹತ್ ಕಾರ್ಯಕ್ಕೆ ಅವಸರವೇಕೆ ಜನಕ? ರಾಮಚಂದ್ರ, ಅವರಿಗೂ ಸಹ ಹೇಳಿ ಕಳಿಸಿದ್ದೇನೆ, ಸಕಾಲದಲ್ಲಿ ಆಗಮಿಸಿ. ಇಲ್ಲಿ ನೋಡು, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾಗಿದೆ. ಆಲಸ್ಯಂ ಅಮೃತಂ ವಿಷಂ. ಆದ್ದರಿಂದ ಈ ಕಾರ್ಯವು ನೆರವೇರಲೇಬೇಕು. ಚಿಂತಿಸಬೇಡ, ನೀನೀಗಲೇ ಹೋಗಿ ಗುರುಗಳ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗ. ಆಜ್ಞೆ, ಮಹದಾಜ್ಞೆ ಜನಕ. ಪರಮ ಪೂಜ್ಯರಾದ ವಸಿಷ್ಠ ಮುನಿಪಂಗವರಿಗೆ ಈ ದಾಶರಥಿಯ ಪ್ರಣಾಮಗಳು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ರಾಮಚಂದ್ರ, ಮಂಗಳ ಸ್ನಾನ ಮಾಡಿ ಶುಚಿದ್ಭೂತನಾಗಿ ಕಾಲವರಿತು ಬಂದು ನಿನಗೆ ರಕ್ಷಾಬಂಧನ ಕೊಟ್ಟು. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನಾಡಿನೆಲ್ಲೆಡೆ ಸಾರಿಸಿಬಿಡಿ. ಆಗಬಹುದು.
ಮನೆಯ ಬಾಗಿಲುಗಳಿಗೆ ಚಿನ್ನದ ತೋರಣಗಳು, ಚಿತ್ರ ವಿಚಿತ್ರವಾದ ರಂಗೋಲಿಗಳು. ಈ ಸಂತೋಷಕ್ಕೆ ಕಾರಣವೇ ತಿಳಿಯದಲು ಕಾರಣವೇನಿರಬಹುದು? ನಾಲಿಗೆ ಸೇದೋಗ ರಾಮಚಂದ್ರನಿಗೆ ಪಟ್ಟಾಭಿಷೇಕನೋ ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಇದರಿಂದ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆಯೇ ಸರಿ. ಕೂಡದು ರಾಮನಿಗೆಂದು ಪಟ್ಟಾಭಿಷೇಕ ಆಗ ಕೂಡದು. ಏನು ಮಾಡಲು? ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡವೇಕೆ? ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆ. ಬಡ್ಕೊಂಡು ಹೋಗೋದು ನೋಡೋದು. ಓಂ ನಮೋ ಭಗವತೆ ಕಲ್ಯಾಣ ಆತ ಜನ ಸಂರಕ್ಷಣೆ ಭಕ್ತ ಕೋಟಿ ದೇವಿ ವಿಶ್ವೇಶ್ವರಿ ಅಮ್ಮ ವಿಶ್ವೇಶ್ವರಿ
महिमा कारिणी आत्म संरक्षिणी महिमा कारिणी आत्म संरक्षिणी भक्त कोटि जन हृदयद देवते ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ 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 ತಾಯಿ ಜಗದೀಶ್ವರಿ, ಈ ರಾಜ್ಯದ ಪ್ರಜೆಗಳಿಗೂ ನನ್ನ ಪತಿ ಪುತ್ರರಿಗೂ ನನ್ನ ಸಹೋದರಿಯರಿಗೂ ಸಕಲ ಸನ್ಮಂಗಳವನ್ನುಂಟು ಮಾಡಿ ಕಾಪಾಡು ತಾಯಿ. ಇದೇನಿದು? ಇಷ್ಟು ವೇಳೆಗಾಗಲೇ ನನ್ನ ಮಂದಿರಕ್ಕೆ ಆಗಮಿಸಬೇಕಾಗಿದ್ದ ನನ್ನ ಜೀವಿತೇಶನು ಬಾರದಿರಲು ಕಾರಣವೇನಿರಬಹುದು? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರಿಯೇನ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರಿಯೇನ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರಿಯೇನ? ಅರಿಯೇನ ಕಾರಣ? ಅರಿಯೇನ ಕಾರಣ?
ಕೈಕ. ಓ ಮಂಥರ, ಬಾ ಮಂಥರ. ನಾನಂತೂ ನಿನ್ನ ಆಗಮನದ ನಿರೀಕ್ಷೆಯಲ್ಲಿಯೇ ಇದ್ದೆನು. ಕ್ಷೇಮವೇ, ಸುಖಾಗಮನವೇ? ನನ್ನ ಸುಖವಾಗಿರಲಿ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಇದೇನು ಮಂಥರ ಹೀಗೆ ಹೇಳುತ್ತಿರುವೆ? ನನ್ನ ಕಂದನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಕಂದನಾದ ಶ್ರೀರಾಮಚಂದ್ರಗೆ ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯು ಉಂಟೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸ. ಇದೇನು ಮಂಥರ, ಈ ದಿನ ನಿನ್ನ ಮಾತುಗಳೆಲ್ಲವೂ ವಿಚಿತ್ರವಾಗಿದೆ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅದರಿಂದ ನನಗೆ ಮುಂದೆ ಕಷ್ಟಗಳು ಉಂಟಾಗುವುದು. ಇದೇನು ಈ ದಿನ ನಿನ್ನ ಮಾತಿನ ಧಾಟಿಯೇ ವಿಚಿತ್ರವಾಗಿದೆಯಲ್ಲ, ಕಾರಣವೇನು? ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇ? ಇದೇನು ಮಂಥರ, ಹುಚ್ಚೆ ಹಾಗೆ ಮಾತನಾಡುತ್ತಿರುವೆ? ರಾಮನಿಗೆ ಪಟ್ಟಾಭಿಷೇಕವಾದರೆ ನನ್ನ ಭಾಗ್ಯ ಬೇರೆ, ಕೌಸಲ್ಯ ಭಾಗ್ಯವು ಬೇರೆ. ಏನು ಉದರಗಳು ಬೇರೆಯಾದರೂ ಜನಕನು ಒಬ್ಬನೇ ಅಲ್ಲವೇನು? ರಾಮನು ತನ್ನ ಹೆತ್ತ ತಾಯಿಯಾದ ಕೌಸಲ್ಯಗಿಂತಲೂ ನನ್ನಲ್ಲಿ ಅಧಿಕವಾದ ಪ್ರೀತಿಯನ್ನಿಟ್ಟಿರುವನು. ಹೀಗಿರುವಾಗ ಅವನ ಭಾಗ್ಯ ಬೇರೆ, ಭರತನ ಭಾಗ್ಯ ಬೇರೆ ಏನೇ? ಇದೇನು ಹೀಗೆ ಮಾತನಾಡುತ್ತಿರುವೆ?
ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಹಾಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯೆಯ ಉದರದಲ್ಲಿ ಜನಿಸಿದ್ದರೆ ನಣೆ ಬರನೆ ಅಷ್ಟು ಹೋಗ್. ನಾನೇ ಮಂಥರ, ಇದೇನು ಮಂಥರ ಹೀಗೆ ಮಾತನಾಡುತ್ತಿರುವೆ? ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಹೃದಯದಲ್ಲಿ ಕಂಪನ ಉಂಟಾಗುತ್ತದೆ. ಅದೇನೆಂದು ಸರಿಯಾಗಿ ಹೇಳಬಾರದೇನೆ? ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ತಿಳಿಸಿದ್ದರೆ? ಇಲ್ಲವಲ್ಲ, ಯಾರೂ ತಿಳಿಸಲಿಲ್ಲವಲ್ಲ. ನೀನೇ ಯೋಚಿಸು, ನಾನೇಕೆ ಹೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಅಯೋಧ್ಯೆಯ ರಾಜ? ಕೌಸಲ್ಯೆ ರಾಜಮಾತೆಯಾಗುವಳು. ಆಗ ನಿನ್ನ ಮಗ ಭರತ ರಾಮನಿಗೆ ದಾಸನು, ನೀನು ಕೌಸಲ್ಯಗೆ ದಾಸಿ. ಅಯ್ಯೋ, ಆ ಜೀವ ಪರ್ಯಂತ ನಾವು ದಾಸರಾಗಿ ಮಾಡುವುದಕ್ಕಿಂತ ಮರಣವೇ ಲೇಸಲ್ಲವೇ? ಈಗೇನು ಮಾಡುವುದು? ನಾಳೆಯೇ ಪಟ್ಟಾಭಿಷೇಕದ ಸಂಭ್ರಮವೆಂದು ಹೇಳುತ್ತಿರುವಳು. ಅದನ್ನು ಈ ರೀತಿ ಆಕೆ ತರ್ಕಿಸುತ್ತಿರುವಳು. ನನ್ನ ಕೈ ಕಾಲುಗಳು ನಡುಗುತ್ತಿರುವುದು, ಹೃದಯವೂ ಕಂಪಿಸುತ್ತಿರುವುದು. ಈಗೇನು ಮಾಡಲಿ? ಮಂಥರ, ಈಗ ಇದಕ್ಕೆ ನಾನೇನು ಮಾಡಬೇಕೆಂಬುದಾಗಿ ಹೇಳಿ. ನಾನಿಲ್ಲವೇ? ನಾನು ಹೇಳಿದ್ದಂತೆ ಮಾಡಿದರಾಯಿ. ನೀನು ನನ್ನ ಆಪ್ತ ಸಖಿಯಲ್ಲವೇ? ನೀನು ಹೇಗೆ ಹೇಳುವೆಯೋ ಹಾಗೇ ಕೇಳುತ್ತೇನೆ, ಹೇಳು. ಕೇಳಲಿಲ್ಲ ಅಂದ್ರೆ ಬಿಡೋರು ಯಾರು? ಕೇಳಲೇಬೇಕು. ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು, ಕೊಟ್ಟಿದ್ದರು. ಅದನ್ನು ಸಮಯ ಬಂದಾಗ ಕೇಳುವೆನೆಂದು ನಾನೇ ಹೇಳಿರುವೆನಲ್ಲ. ಈಗ ತಕ್ಕ ಸಮಯ, ಈಗ ಕೇಳಿಕೊ. ಈಗಲೇ ಏನೆಂಬುದಾಗಿ ಕೇಳಿಕೊಳ್ಳಲಿ? ಈ ರೀತಿಯಾಗಿ ಕೇಳು. ಹಾ, ಹೇಳು. ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಅಬ್ಬಬ್ಬ, ಎಂತಹ ಚತುರೆಯ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಸೂಚಿಸಿರಿ. ನನ್ನ ಮಗ ಭರತನಿಗೆ ಕೋಸಲ ಸಾಮ್ರಾಜ್ಯದ ಪಟ್ಟ. ಆತನು ರಾಜ, ನಾನು ಮಹಾರಾಣಿ. ಇನ್ನು 2ನೇ ವರಕ್ಕೆ ಆ ರಾಮನು ನಾರು ಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿ. ಅಯ್ಯೋ ಪಾಪಿಷ್ಠಳೇ, ದುಷ್ಟಳೇ! ಇಂತಹ ಮಾತನಾಡಲು ನಿನಗೆ ನಾಲಿಗೆ ಆದ್ರೂ ಹೇಗೆ ಬಂತೆ? ಚಿಕ್ಕಂದಿನಿಂದಲೂ ನನ್ನನ್ನು ಸಾಕಿ ಸಲಹಿದವಳೆಂಬ ಮಮತೆಯಿಂದ ನಿನ್ನನ್ನು ಬಿಡುತ್ತಿದ್ದೇನೆ. ಈ ಮಾತನ್ನು ಬೇರೆ ಯಾರೇ ಆಡಿದ್ದರು ನಿಂತ ನಿಲುವಿನಲ್ಲಿಯೇ ನಾಲಿಗೆಯನ್ನು ಕತ್ತರಿಸಿ ನಾಯಿ ನರಿಗಳಿಗೆ ಎಸೆಯುತ್ತಿದ್ದೆ. ಏನೆಂದೆ? ನನ್ನ ರಾಮನಿಗೆ, ನನ್ನ ಸುಗುಣಾಭಿರಾಮನಿಗೆ 14 ವರ್ಷಗಳ ಕಾಲ ವನವಾಸವನ್ನು ಕೋರಬೇಕೆ? ಅಬ್ಬಬ್ಬಾ, ಎಂತಹ ಕರ್ಣ ಕಠೋರವಾದ ಮಾತುಗಳಿವು! ತೊಲಗಾಜ ದುಷ್ಟಳೆ, ನಿನ್ನ ಮುಖಾವಲೋಕನವು ಮಹಾಪಾಪ. ತೊಲಗು. ಏನ ಹಿಂಗಾಗೋಯ್ತು? ಅಲ್ಲ, ಸುಮ್ಕಿದ್ರಾಗೋದು. ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ. ಹೋಗಲಿ ಬಿಡು, ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ಹಿಂದೆ ಸಾಯುವೇನೋ, ನಾಳೆಯೇ ಸಾಯುವೇನೋ. ಪಟ್ಟಾಭಿಷೇಕ ಹಿಂದೆ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು. ನೀನು ಮುಂದೆ ಪಡುವ ಕಷ್ಟಗಳನ್ನು ಈ ಹಾಳು ಕಣ್ಣಿನಿಂದ ನೋಡಬೇಕೆಲ್ಲ ಎಂದು ಹೇಳಿದೆನು. ಬರುವೆ ನಮ್ಮ. ಅಯ್ಯೋ, ಇವಳು ಹೇಳುತ್ತಿರುವ ಮಾತುಗಳಲ್ಲಿಯೂ ಸತ್ಯವಿದೆ.
ಪಟ್ಟಾಭಿಷೇಕದ ವಿಚಾರವನ್ನು ನನ್ನಲ್ಲಿಯೂ ಸಹ ಚರ್ಚಿಸಲು ನನ್ನ ಮಗ ಭರತನನ್ನು ನನ್ನ ತವರೂರಿಗೆ ಕಳುಹಿಸಿ ಒಳಗಿಂದೊಳಗೆ ಪಟ್ಟಾಭಿಷೇಕದ ಸಂಭ್ರಮವನ್ನು ಆಚರಿಸುವ ಕಾರಣವಾದರೂ ಏನಿರಬಹುದು. ಹೌದು, ಇದೆಲ್ಲವೂ ವಂಚನೆಯ ಸಂಚೆ ಸರಿ. ಈಗೇನು ಮಾಡಲಿ? ಮಂಥರ, ಮಂಥರ, ಇಲ್ಲ ಮಂಥರ, ಕೋಪಿಸಬೇಡವೇ. ದುಡುಕಿ ಮಾತನಾಡಿದ ನನ್ನ ಅಪರಾಧವನ್ನು ಕ್ಷಮಿಸು. ಆಗಲಿ, ನಿನ್ನ ಮಾತಿನಂತೆ ಕೇಳುವೆನು. ಆದರೆ ಆದರೆ ರಾಮನನ್ನು ಕಾಡಿಗೆ ಕಳಿಸುವ ಕಾರಣವಾದರೂ ಏನು? ಬೇಡ, ನೀನು ನಿನ್ನ ಮಗ ಇಬ್ಬರು ಕಾಡಿಗೆ ಹೋಗಿ ನಿನ್ನ ಮಗನ ಅಭ್ಯುದಯವನ್ನು ನೋಡಬೇಕು ತಾನೇ? ಹೌದು, ನೋಡಬೇಕು. ರಾಮನು ಕಾಡಿಗೆ ಹೋಗಲೇಬೇಕು. ಇದಕ್ಕೆ ನನ್ನ ಪತಿ ಸಮ್ಮತಿಸುವರೇ? ಒಪ್ಪಿಸಬೇಕಪ್ಪ. ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನರಿತು ಈ ರೀತಿಯಾಗಿ ಏನೆಂಬುದಾಗಿ? ಆಭರಣಗಳನ್ನೆಲ್ಲ ಕಳಚಿಡು, ಕೇಶರಾಶಿಗಳನ್ನೆಲ್ಲ ಕೆದಡಿಕೊ, ಸಿಟ್ಟಿನಿಂದ ಮಲಗಿ. ನಿನ್ನ ಪತಿಯು ಆತುರದಿಂದ ಬಂದು ನೋಡಿ ಗಾಬರಿಗೊಳ್ಳುವನು. ವಿಚಾರವನ್ನು ಮೊದಲೇ ಆತನಿಗೆ ತಿಳಿಸಬೇಡ. ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೋ, ನಂತರ ವರಗಳನ್ನು ಕೇಳು. ಹಾಗೆ ಆಗಲಿ, ನಿನ್ನ ಮಾತಿನಂತೆಯೇ ನಡೆದುಕೊಳ್ಳಿ. ಅವರು ಬರುವ ವೇಳೆಯಾಯಿತು, ನೀನಿನ್ನು ಹೊರಡು. ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗೆ ಪಟ್ಟಾಭಿಷೇಕ ಆಗುವುದೋ ಇಲ್ಲವೋ ನನಗೆ ತಿಳಿಯದು. ಎಲ್ಲ ಕಿತ್ತಾಗ್ತವಳೆಲ್ಲೋ. ನಾನಿಂದು ಬರುವೆ. ಅಪ್ಪ, ಮಹಾರಾಜರು ಜಾಕೆ ಹಾಗೆ ಆಗಲಿ, ನೀನು ನೋಡಿ. ಮುಂದೈದು ಇದೇನು? ಎಂತಹ ವಂಚನೆ, ಇದೆಂತಹ ದುರ್ವಂಚನೆ! ನನ್ನಲ್ಲಿ ಅತಿಯಾದ ಪ್ರೀತಿ ಇರುವಂತೆ ನಟನೆ ಮಾಡಿದ ಆ ವೃದ್ಧನು ಈಗ ಒಳಗಿಂದೊಳಗೆ ನನ್ನ ಮಗನಿಗೆ ಅನ್ಯಾಯವನ್ನು ಮಾಡಿ ಆ ರಾಮನ ಪಟ್ಟಾಭಿಷೇಕ ಮಾಡಲು ಉದ್ಯುಕ್ತನಾಗಿರುವನು. ಬರಲಿ ಆ ಮುದುಕನು, ಸರಿಯಾದ ಪಾಠವನ್ನೇ ಕಲಿಸುವನು. ರಾಜಾಧಿರಾಜ ರಾಜ ಮಾರ್ತಾಂಡ ಕಠುವಾಂಗ ಭೂಪಾಲ ಶ್ರೀ 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 ದಶರಥ ರಾಜೇಂದ್ರ ವಿಜೇಯತೆ, ದಶರಥ ರಾಜೇಂದ್ರ ವಿಜೇಯತೆ, ದಶರಥ ರಾಜೇಂದ್ರ ವಿಜೇಯತೆ. ಇದೇನು? ಕೈಕಾಂತಪುರವನ್ನು ಪ್ರವೇಶಿಸಿದ ಕೂಡಲೇ ಯಾವುದೋ ಒಂದು ಶೂನ್ಯ ಗ್ರಹದಂತೆ ಭಾಸವಾಗುತ್ತಿದೆಯಲ್ಲ. ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಓಡೋಡಿ ಬಂದು ಆಧರಿಸಿ ಮಧುರೋಕ್ತಿಗಳನ್ನಾಡುತ್ತಿದ್ದ ನಂದ ಕೈಕ ಬಾರಲಿಲ್ಲಬೇಕೆ? ಕಾರಣವೇನಿರಬಹುದು? ಇರಲಿ. ಕೈಕಾ, ಕೈಕಾ, ದೇವಿ, ಕೈಕಾ, ಇದೇನು? ಕೈಕೆಯು ಭೂಷಾಯಿ ಆಗಿರುವುದು. ಆಭರಣಗಳು ಚೆಲ್ಲಾಡಿವೆ. ಆಕೆಯ ಮುಖವು ಬಾಡಿರುವುದು. ಕಾರಣವೇನಿರಬಹುದು?
ಇರಲಿ. ದೇವಿ, ಕೈಕಾ, ಏಕೆ ದೇವಿ? ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಇಂತಹ ಸಮಯದಲ್ಲಿ ಆನಂದವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು? ನನ್ನಿಂದ ಏನಾದರೂ ಅಪಚಾರವಾಯಿತೆ? ಅಥವಾ ನಿನ್ನ ದಾಸದಾಸಿಯರಿಂದ ಏನಾದರೂ ವ್ಯತ್ಯಾಸವಾಯಿತು? ಮಾತನಾಡು ದೇವಿ. ಮಾತನಾಡದೆ ಮೂಕಳಂತಿದ್ದರೆ ಮನಸ್ಸಿನ ದುಃಖ ಆರೀತೆ, ತೀರೀತೆ. ಮಾತನಾಡು ದೇವಿ. ಮಾತನಾಡುವುದಿಲ್ಲವೇ? ನನ್ನ ಮೇಲೆ ಕೋಪವೇ? ಕೈಕಾ, ಕೋಪ ಮಾಡದೆ ಮಾಗುಣಿ ಮನೆಯಡೆ ಕೋಪ ಮಾಡದೆ ದೇವಿ. ಕೋಪ ಮಾಡದೆ ಮಾಗುಣಿ ಮನೆಯಡೆ ಕೋಪ ಮಾಡದೆ ಭ್ರಾಂತನಾದೆನೋ ದೇವಿ. ಪ್ರೀತಿಯಿಂದಲೀಗ ಭ್ರಾಂತನಾದೆನೋ ಶಾಂತಳಾಗು ನೀನು ಕೋಪ ಮಾಡ್ತದೆ ಮಾನುಣಿ ಬಲಿಯಡೆ ಕೋಪ ಮಾಡ್ತದೆ ಮಾನುಣಿ ಬಲಿಯಡೆ ಕೋಪ ಮಾಡ್ತದೆ ದೇವಿ. ಕೈಕಾ, ನನ್ನ ಮೇಲೆ ಕೋಪಬೇಕ? ಓಹೋ, ಮಹಾರಾಜರ ಆಗಮನವು ಮಹಾರಾಣಿಯವರ ಬಳಿಗಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಇದೇಕೆ ಕೈಕಾ ಹೀಗೆ ಮಾತನಾಡ್ತಿರುವೆ? ನನಗೆ ನಿನ್ನಲ್ಲಿ ಮತ್ತೆ ನನ್ನ ರಾಮನಲ್ಲಿ ತಾನೇ ಅತಿಶಯವಾದ ಪ್ರೀತಿ ಇರುವುದು. ಹಾಗಾದರೆ ನನ್ನ ಮಗ ಭರತನ ಮೇಲೆ ನಿಮಗೆ ಪ್ರೀತಿ ಇಲ್ಲ ಎಂದಾಯ್ತು ಅಲ್ಲವೇ? ನನಗೆ ರಾಮನು ಬೇರೆಯೇ, ಭರತನು ಬೇರೆಯೇ. ನನ್ನ 4 ಜನ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿಯು ಇದ್ದೇ ಇರುವುದು. ಹೌದು ಹೌದು, ಇದ್ದೇ ಇದೆ. ನನ್ನ ಮಗನಾದ ಭರತನನ್ನು ನನ್ನ ತವರೂರಿಗೆ ಕಳುಹಿಸಿ ನನಗೂ ವಿಷಯವನ್ನು ತಿಳಿಸದೆ ಒಳಗಿಂದೊಳಗೆ ರಾಮನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ಈ ನಿಮ್ಮ ವರ್ತನೆಯನ್ನು ನೋಡಿದರೆ ಅರ್ಥವಾಗುವುದಿಲ್ಲವೇ? ನಮ್ಮ ಮೇಲೆ ನಿಮಗೆ ಎಷ್ಟು ಪ್ರೀತಿ, ಪ್ರೇಮ, ಮೋಹ, ವಾತ್ಸಲ್ಯವಿದೆ ಎಂದು. ಹುಚ್ಚಿ ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ್ದ ಲಗ್ನವು ತ್ವರಿತವಾಗಿತ್ತು. ಆದ್ದರಿಂದ ಈ ಕಾರ್ಯವನ್ನು ನೆರವೇರಿಸಬೇಕಾಯಿತು. ಭರತನಿಗೂ ಸಹ ಹೇಳಿ ಕಳಿಸಿದ್ದೇನೆ, ಆತನು ಸಕಾಲಕ್ಕೆ ಆಗಮಿಸುವನು. ಇಷ್ಟಕ್ಕೆ ನನ್ನ ಮೇಲೆ ಕೋಪ ಬೇಕೈಕ? ಎಲ್ಲಿ, ಹೀಗೆ ಬಾ.
ಏನು ಕೋಪವೇ ನಿನಗೆ? ಹೀಗೆ ಬಾದೇವಿ. ಈ ಆನಂದದ ಸಮಯದಲ್ಲಿ ನಿನಗೆ ಏನು ಬೇಕು ಕೇಳಿಕೊ, ನಾನು ನಡೆಸಿಕೊಡುತ್ತೇನೆ. ಹಾಗಾದ್ರೆ ನಾನು ಏನು ಕೇಳಿದರೂ ನಡೆಸಿಕೊಡುವಿರಾ? ಓಹೋ, ಏನು ಕೇಳಿದರೂ ನಡೆಸಿಕೊಡ್ತೇನೆ. ಸತ್ಯವಾಗಿಯೂ ನಡೆಸಿಕೊಡುವಿರಾ? ಸತ್ಯವಾಗಿಯೂ ನಡೆಸಿಕೊಡುವೆನು. ನೀವು ಬರೀ ಮಾತಿನಲ್ಲಿ ಹೇಳಿದರೆ ನಿಮ್ಮನ್ನು ನಂಬುವ ಬಗೆಯಾದ್ರೂ ಹೇಗೆ ಸ್ವಾಮಿ? ಆಹಾ, ಮತ್ತೆ ಹೇಗೆ ಕೇಳಬೇಕು? ಹಾ ಸ್ವಾಮಿ, ಹಾ, ನಿಮಗೆ ಅತಿಯಾದ ಪ್ರೀತಿ ಯಾರಲ್ಲಿರುವುದು ಹೇಳಿ? ಅಯ್ಯೋ, ನಿನ್ನ ಮೇಲೆ ತಾನೇ. ಅಬ್ಬಾ, ಆಹಾ, ನನ್ನ ಮೇಲೆಯೇ? ಅಲ್ಲವೇ? ನನ್ನ ಸೌಭಾಗ್ಯವೇ ಸೌಭಾಗ್ಯ. ಆಹಾ, ನನ್ನನ್ನು ಬಿಟ್ಟು ಬೇರೆ ಯಾರ ಮೇಲೂ ಪ್ರೀತಿ ಇಲ್ಲವೇ? ನಿನ್ನನ್ನು ಬಿಟ್ಟು ಯಾರ ಮೇಲೂ ಪ್ರೀತಿ ಇಲ್ಲವಲ್ಲ? ಸರಿಯಾಗಿ ಯೋಚಿಸಿ ಹೇಳಿ ಸ್ವಾಮಿ, ನನ್ನನ್ನು ಬಿಟ್ಟರೆ ಮತ್ತಾರ ಮೇಲೂ ಪ್ರೀತಿ ಇಲ್ಲವೇ? ಇರುವುದು ಕೈಕ. ಯಾರ ಮೇಲೆ? ಮಗನಾದ ರಾಮಚಂದ್ರನ ಮೇಲೆ. ನೋಡಿದ್ರಾ? ಈಗಲೇ ಎರಡೆರಡು ಮಾತನ್ನು ಆಡುತ್ತಿರುವ ನಿಮ್ಮನ್ನು ನಾನು ನಂಬುವ ಬಗೆಯಾದರೂ ಹೇಗೆ ಹೋಗಿ ಸ್ವಾಮಿ? ಕೈಕ, ರಾಮಚಂದ್ರನ ಮೇಲಿರುವುದು ಪುತ್ರ ವ್ಯಾಮೋಹ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಓಹೋ, ಆಹಾ, ಸರಿ. ಹಾಗಾದ್ರೆ ಆ ನಿಮ್ಮ ಪ್ರಿಯ ಪುತ್ರನಾದ ರಾಮನ ಮೇಲೆ ಆಣೆ ಇಟ್ಟು ನಾನು ಕೇಳುವ ಮಾತುಗಳನ್ನು ನಡೆಸಿಕೊಡುವೆನು ಎಂದು ಹೇಳಿ. ಕೈಕ, ದೀಕ್ಷಾ ಬದ್ಧನಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಆಣೆ ಪ್ರಮಾಣಗಳು ಬೇಡ. ನಿನಗೇನು ಬೇಕೋ ಕೇಳು, ನಾನು ನಡೆಸಿಕೊಡ್ತೇನೆ. ಈಗ ನೀವೇ ತಾನೇ ಹೇಳಿದಿರಲ್ಲ ಸ್ವಾಮಿ, ಏನು ಬೇಕಾದರೂ ಕೇಳಿಕೋ ಎಂದು. ಮರೆತು ಬಿಟ್ಟಿರೇನು? ಹಿಂದೆ ದೇವಾಸುರರ ಯುದ್ಧದ ಸಂದರ್ಭದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನೀವು ನನಗೆರಡು ವರಗಳನ್ನು ಕೊಟ್ಟಿದ್ದೀರಿ, ಮರೆತಿದ್ದೀರಾ? ಆಹಾ, ಕೊಟ್ಟಿದ್ದೇನೆ, ನಡೆಸಿಕೊಡುವೆನು. ಆ ವರಗಳನ್ನು ಇದುವರೆಗೂ ನಡೆಸಿಕೊಟ್ಟಿಲ್ಲವಲ್ಲ, ಅದನ್ನು ನಡೆಸಿಕೊಡಬೇಕು ತಾನೆ. ಅದೇನು ಬೇಕೆಂದು ಕೇಳುತ್ತೇವೆ? ಅದನ್ನು ಕೇಳುವ ಸಲುವಾಗಿಯೇ ಹೇಳುತ್ತಿರುವೆನು. ನಿಮ್ಮ ಪ್ರಿಯ ಪುತ್ರ ರಾಮನ ಮೇಲೆ ಆಣೆ ಇಟ್ಟರೆ ನಾನು ನನ್ನ ವರಗಳನ್ನು ಕೇಳಿ. ಬೇಡ ದೇವಿ, ಬೇಡ. ನೀನು ಕೇಳುವುದು ಎಷ್ಟೇ ಕಷ್ಟ ಸಾಧ್ಯವಾದರೂ ಸರಿ, ನಾನು ನಡೆಸಿಕೊಡ್ತೇನೆ. ಅದೇನೆಂದು ಕೇಳು. ಇಲ್ಲ ಸ್ವಾಮಿ, ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಿಮ್ಮ ಮಾತುಗಳಲ್ಲಿ ನನಗೆ ನಂಬಿಕೆ ಇಲ್ಲ. ನಾನು ನನ್ನ ವರಗಳನ್ನು ಕೇಳುವವಳು ಅಲ್ಲ. ಇದೇನು ಈ ದಿನ ಕೈಕೆಯ ರೀತಿಯೇ ಬೇರೆಯಾಗಿದ್ದಲ್ಲ. ಎಂದು ವಿರೋಧವನ್ನು ಆಚರಿಸಿದ ನನ್ನ ಕೈಕ ಈ ದಿನ ಈ ರೀತಿಯಾಗಿ ಹಠ ಮಾಡುತ್ತಿರುವಳಲ್ಲ. ಇರಲಿ, ಕೈಕ, ಇದು ಶ್ರೀರಾಮನ ಚಂದು ನಾಣೆಯಾಗಿಯೂ ನಡೆಸಿಕೊಳ್ಳುವೆ. ಅದೇನು ಬೇಕೆಂದು ಕೇಳು. ಈಗ ನನಗೆ ಬಹಳ ಸಂತೋಷವಾಯಿತು. ಕೇಳಿಕೊಳ್ಳಲೇ ದೊರೆ? ಕೇಳು ದೇವಿ. ಹಾಗಾದರೆ ಆಹಾ, ನನ್ನ ಮೊದಲನೆಯ ವರಕ್ಕೆ ಈಗ ನಿಶ್ಚಯವಾಗಿರುವ ರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗ ಭರತನಿಗೆ ಕೋಸಲ ಸಾಮ್ರಾಜ್ಯದ ಪಟ್ಟ ಕಟ್ಟಬೇಕು. ಏನು? ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಮಾಡಬೇಕೆ? ಹೌದು. ಸರಿ, ಇನ್ನು ನಿನ್ನ ಎರಡನೇ ವರವಾದದ್ದು ಏನು? ನನ್ನ ಎರಡನೇ ವರವನ್ನು ಕೇಳುವ ಮೊದಲು ಪ್ರಿಯ, ಈ ನಿಮ್ಮ ಗುಂಡಿಗೆಯನ್ನು ಗಟ್ಟಿ ಮಾಡಿಕೊಳ್ಳಿ. ವಚನವನ್ನು ನಡೆಸಿಕೊಡುವುದಾಗಿ ನಿಮ್ಮ ಪ್ರಿಯ ಪುತ್ರ ರಾಮನ ಮೇಲೆ ಆಣೆ ಇಟ್ಟಿರುವಿರಿ. ವಚನ ಭ್ರಷ್ಟರಾದಿರಿ ಜೋಕೆ. ನನ್ನ ಎರಡನೆಯ ವರ ಕೇಳಿಕೊಳ್ಳಲೇ? ಕೇಳು ದೇವಿ. ನನ್ನ ಎರಡನೆಯ ವರಕ್ಕೆ ರಾಮನು ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ ಜಟಾವಲ್ಕಲ ದಾರಿಯಾಗಿ 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ಕೈಕೆಯೇ,
ಸಂದೇಹವೇ? ಈ ದಶರಥನ ಧರ್ಮ ಪತ್ನಿಯೇ? ಅನುಮಾನವೇ? ಇಲ್ಲ, ಕೈಕೆಯಂತೆಯೇ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಭೂತವೆಂದು ತೋರುವುದು. ರಾಮನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಗ ಈ ದಿನ ಅವನಿಗೆ ವನವಾಸವನ್ನು ಯಾಚಿಸುತ್ತಿರುವಳೆಂದರೆ ಸೂರ್ಯ ಚಂದ್ರನು ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆ ಸರಿ. ಕೈಕ ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ತಳಪಲ್ಲಟವಾಗಿ ನೀನು ಈ ರೀತಿಯಾಗಿ ಮಾತನಾಡುತ್ತಿರುವೆಯಾ? ಇಲ್ಲಿ ಹೀಗೆ ಬಾ, ಈ ಪಾರ್ಶ್ವದಲ್ಲಿ ನಿಂತು ಹೇಳು ದೇವಿ. ನಿಮ್ಮ ಅರಳು ಮರಳು ಬುದ್ಧಿಗೆ ಏನೆಂದು ಹೇಳಲಿ ಸ್ವಾಮಿ. ನನಗೆ ಚಿತ್ತ ಭ್ರಮಣೆಯೂ ಆಗಿಲ್ಲ, ಪಿತ್ತ ವಿಕಾರವೂ ಹಿಡಿದಿಲ್ಲ. ಇದು ನನ್ನ ಮನಪೂರ್ವಕವಾದ ಬಯಕೆ. ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ವನವಾಸ. ಸಾಕು ಸಾಕು. ಕೇಳಲಾರೆ ಕೈಕ, ಕೇಳಲಾರೆ. ರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ಕೈಕ ನಿನಗೆ ಮನಸ್ಸಾದರೂ ಹೇಗೆ ಬಂದಿದ್ದೆ? ಕೋಮಲನು ಏನಾದ ರಾಮನಿಗೆ ಈ ವಿಚಾರವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವನು. ನೊಂದುಕೊಳ್ಳಲೇ? ಈ ಅಯೋಧ್ಯೆಯ ಜನರು ನಿನ್ನನ್ನು ಪರಿಪರಿಯಾಗಿ ಆಡಿಕೊಳ್ಳಲಿ. ರಾಮನು ವನವಾಸಕ್ಕೆ ಹೋದರೆ ನಾನು ಕ್ಷಣಕಾಲವೂ ಈ ಭೂಮಿಯ ಮೇಲೆ ಉಳಿಯಲಾಗದೆ. ಏನಾದರಾಗಲಿ, ಅದರ ಪರಿವೆಯೂ ನನಗಿಲ್ಲ. ಆಗ ನೀನು ವಿಧವಿಯಾಗಿ ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ದೇವಿ, ಬೇಡ. ರಾಮನ ಮೇಲೆ ನಿನಗೇಕೆ ಈ ಹಠ, ಈ ಛಲ? ಅಯ್ಯೋ ಬೇಡ. ಜನಮೂ ರಾಮನೋಡು ಬೇಗ
ಭರತಗೆ ರಾಜ್ಯವ ದೇವಿ ದೇವಿ ಭರತಗೆ ರಾಜವ ಉಳಿಸು ನನ್ನ ರಾಮನು ನಿಮ್ಮ ರಾಮನು ನನ್ನ ರಾಮನು ನಿಮ್ಮ ರಾಮನೇ ಸತ್ಯಾತ್ಮನು ಧರ್ಮಾತ್ಮನು ಸುಗುಣಾಭಿ ರಾಮನು ಜನವು ರಾಮನೊಳು ಬೇಡ ಜನವು ರಾಮನೊಳು ಬೇಡ ಬೇಡ ದೇವಿ ಬೇಡ ರಾಮನಿಗೆ ವನವಾಸವನ್ನು ತಪ್ಪಿಸಿ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿದೆ ಕೈ ಮುಗಿದು ಬೇಡಿಕೊಳ್ಳುವುದು ದೇವಿ ಕೈ ಮುಗಿದು ಬೇಡಿಕೊಳ್ಳುವುದು ನನ್ನ 2 ವರಗಳನ್ನು ನಡೆಸಿಕೊಡುವುದಾಗಿ ನನಗೆ ವಚನ ಕೊಟ್ಟಿದ್ದೀರಿ. ಆಡಿದ ಮಾತಿಗೆ ತಪ್ಪಿದರೆಂದು ಹೇಳಿಬಿಡಿ, ನಾನು ಸುಮ್ಮನಾಗಿ ಬಿಡುತ್ತೇನೆ. ಕೈಕಾ ದೇವಿ, ನಿನಗೆ ರಾಮನ ಮೇಲೆ ಇದ್ದ ಪ್ರೀತಿ ವಿಶ್ವಾಸಗಳೆಲ್ಲವೂ ಏನಾದವು ದೇವಿ? ಏನಾದವೇ? ಎಲ್ಲವೂ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾಗಿ ಹೋದವು. ಕುಲಘಾತಕ್ಕೆ ನನ್ನದು ಕಪಟ ನಾಟಕವು ಅಲ್ಲದಿನ್ನೇನು? ರಘುವಂಶಘಾತಿಕೆಯಾದಲ್ಲಿ ಇಲ್ಲಿ ಏನು ಮಾಡಲಿ ದೇವಿ? ಹೇಗೆ ರಾಮನನ್ನು ತಪ್ಪಿಸು, ವನವಾಸದಿಂದ ತಪ್ಪಿಸು ದೇವಿ. ಈಗಲೂ ಕಾಲ ಮಿಂಚಿಲ್ಲ ಸ್ವಾಮಿ. ಆಡಿದ ಮಾತಿಗೆ ತಪ್ಪಿದರೆಂದು ಹೇಳಿಬಿಡಿ, ನಾನು ನನ್ನ ಮಗನಾದ ಭರತನು ಎಲ್ಲಿಯಾದ್ರೂ ಹೋಗಿ ವಿಷಪಾನ ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇವೆ. ಕುಲಘಾತಕ್ಕೆ ರಘುವಂಶಘಾತಕ್ಕೆ ಆದ ನಿನ್ನನ್ನು ಕ್ಷಣಕಾಲವು ಈ ಭೂಮಿಯ ಮೇಲೆ ರಾಮಚಂದ್ರನು ಈ ವಿಚಾರವನ್ನು ತಿಳಿದರೆ ಎಷ್ಟೊಂದು ದೇವಿ. ಈಗಲೂ ಕಾಲ ಮುಚ್ಚಿಲ್ಲ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುವನು ದೇವಿ. ನೀವು ಎಷ್ಟು ಹೇಳಿದರೋ ಅಷ್ಟೇ. ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ವನವಾಸ, ಇದು ಶತಸಿದ್ಧ. ತೊಳೆದು ರಾಕ್ಷಸಿ, ನನ್ನ ಅವಯವಗಳು ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲವೂ ಸಿದ್ಧವಾಗುವುದು. ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ತಮ್ಮ ಆಗಮನವನ್ನು ನಿರೀಕ್ಷಿಸುತ್ತಿರುವರು. ಸುಮಂತ್ರರೇ, ಮಹಾರಾಜರು ಕೂಡ ಅದೇ ಆಲೋಚನೆಯಲ್ಲಿದ್ದಾರೆ. ನೀವೀಗಲೇ ಹೋಗಿ ಆ ರಾಮನನ್ನು ಬರಮಾಡಿ. ಬೇಡ ಕೈಕಾ, ಬೇಡ. ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ಇಂದಲ್ಲ ಇನ್ನೊಂದು ಕ್ಷಣಕ್ಕೆ ಅವರಿಗೆ ವಿಷಯವು ತಿಳಿಯುವುದು. ರಾಮನು ವನವಾಸಕ್ಕೆ ಹೋಗಲೇಬೇಕು. ಇಲ್ಲವಾದರೆ ಕೊಟ್ಟ ಮಾತಿಗೆ ತಪ್ಪಿದರೆ ಎಂದು ಹೇಳಿಬಿಡಿ. ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು
ಮೀರುತ್ತಿದೆ. ನನ್ನ ಅಷ್ಟವು ಶಸ್ತ್ರದ ಕಡೆ ನುಗ್ಗುತ್ತಿದೆ. ಅದು ವಂಶಘಾತಕ್ಕೆ ಆದ ನಿನ್ನನ್ನು ಕ್ಷಣಕಾಲವು ಈ ಭೂಮಿಯ ಮೇಲೆ ಏರುಬಿಡಲಾರೆ. ಆದ್ದರಿಂದ ನಿನ್ನನ್ನು ಕೊಂದು ಈ ಅಯೋಧ್ಯೆಯ ಪುನರ್ಜನರು ನಿನ್ನನ್ನು ನಿರ್ಧರಿಸುವಂತೆ ಮಾಡುತ್ತೇನೆ. ಈ ಮಳಲಿ ರಾಮಚಂದ್ರ, ಇದೇನಿದೆ ಜನಕ? ಸಮಾಧಾನರಾಗಿ ಸಮಾಧಾನರಾಗಿ. ಅಮ್ಮ, ಇದೇನು ತಾಯಿ? ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು ತಾಯಿ? ಕಾರಣವಿನ್ನೇನು? ಆಡಿದ ಮಾತನ್ನು ನಡೆಸಿಕೊಳ್ಳಲಾಗದೆ ನಿನ್ನ ಜನಕನು ಪಡುತ್ತಿರುವುದು ವ್ಯಥೆ ಇದು ರಾಮ. ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ಎಂದಾದರೂ ತಪ್ಪುವರೇನಮ್ಮ? ಅದಾವ ನಿನ್ನ ಮನದ ಅಭಿಷ್ಟವನ್ನು ಈಡೇರಿಸಲಾರದೆ ನಮ್ಮ ತಂದೆಯವರು ಹೀಗೆ ವ್ಯಥೆಪಡುತ್ತಿದ್ದಾರೆ. ಹೇಳು ತಾಯಿ, ಅವರ ಸುಪುತ್ರನಾದ ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಓಹೋ, ಇಲ್ಲಿಯವರೆಗೂ ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆಯೋ? ಅಮ್ಮ, ನೀನು ಎಂದೂ ನನ್ನಲ್ಲಿ ಈ ರೀತಿ ಅನುಮಾನ ಪಟ್ಟವಳಲ್ಲ. ಇಂದೇಕು ಕಾಣನಲ್ಲ. ಏಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಭಾಸ್ಕರನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ. ಹಾಗಾದ್ರೆ ಹೇಳುವೆನು ಕೇಳು. ಹಿಂದೆ ದೇವಾಸುರರ ಯುದ್ಧದ ಸಂದರ್ಭದಲ್ಲಿ ನಿನ್ನ ತಂದೆಗೆ ನಾನು ಮಾಡಿದ ಸಹಾಯ ಸಾಹಸಕ್ಕೆ ಮೆಚ್ಚಿ ಅವರು ನನಗೆರಡು ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ನಡೆಸಿಕೊಡಬೇಕೆಂಬುದಾಗಿ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ ತಾಯಿ? ಮೊದಲನೆಯ ವರಕ್ಕೆ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗ ಭರತನಿಗೆ ಕೋಸಲ ಸಾಮ್ರಾಜ್ಯದ ಪಟ್ಟ ಕಟ್ಟಬೇಕೆಂದು. ಅಗತ್ಯವಾಗಿ ತಾಯಿ. ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥಪಡಬೇಕೆ? ಅಮ್ಮ, ಭರತನಾರು ನಾನಾರು? ನಮ್ಮಿಬ್ಬರಲ್ಲಿ ಯಾರಾಳಿದರೇನಮ್ಮ ಈ ನೆಲವನ್ನ? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಇಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ ತಾಯಿ? ಆಗಲಮ್ಮ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿನ್ನ ಎರಡನೇ ವರ ಯಾವುದು ತಾಯಿ? ನನ್ನ ಎರಡನೆಯ ವರಕ್ಕೆ ನೀನು ಜಟಾವಲ್ಕನ ಧಾರಿಯಾಗಿ ಪುರಪ್ರವೇಶವಿಲ್ಲದೆ ಮುನಿವೃತ್ತಿಯಿಂದ 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕು. ಧನ್ಯನಾದೆ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂ ದಾಂಟಿಸಿದ ಮಾತೆ ನೀನೋ ಅಮ್ಮ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂ ದಾಂಟಿಸಿದ ಮಾತೆ ನೀನು ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಅಮ್ಮ,
ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಾತೆ ನೀನೋ ಅಮ್ಮ. ಪಿತೃವಾಕ್ಯವ ಪಾಲಿಸುವ ಅಮ್ಮ, ಪಿತೃವಾಕ್ಯವ ಪಾಲಿಸುವ ಪುತ್ರ ರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನೋ ಅಮ್ಮ. ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನು ಎಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಅಮ್ಮ. ಎಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ ನಿಶ್ಚಯದಿ ವನವಾಸ ಕೊಪ್ಪಿದೆ ವಿನೀತೆ ಎಚ್ಚರಿಸು ಪಿತನನ್ನ ನಮಿಸಿ ಪೋಪೆನು ಅಮ್ಮ. ಅಮ್ಮ ಅಮ್ಮ ಅಮ್ಮ, ಈ ಧರಣಿಯಲ್ಲಿ ಯಾರಿಗೂ ಲಭಿಸದ ಭಾಗ್ಯ ನನಗಷ್ಟೇ ಲಭ್ಯವಾಗಿದೆ ತಾಯಿ. ಅಮ್ಮ, ಈ ಅಯೋಧ್ಯೆಯ ಜನರು ಮಾತನಾಡಿಕೊಳ್ಳುತ್ತಿದ್ದರು, ಕೈಕಾ ಮಾತೆಯವರಿಗೆ ತನ್ನ ಮಗ ಭರತನಿಗಿಂತಲೂ ಶ್ರೀರಾಮಚಂದ್ರನ ಮೇಲೆ ಅತಿಶಯವಾದ ಪ್ರೀತಿ ಇದೆ ಎಂದು. ಆ ಮಾತು ಇಂದಿಗೆ ಸತ್ಯವಾಯಿತು ತಾಯಿ. ಅಮ್ಮ, ನನ್ನ ಮೇಲೆ ನಿನಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಸವಿಸ್ತಾರವಾದ ಕೋಸಲ ಸಾಮ್ರಾಜ್ಯವನ್ನು ನಾನು ನಿರ್ವಹಿಸಲು ಅಶಕ್ತನೆಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದಸೇವೆಯನ್ನೇ ಮಾಡುವ ಸೌಭಾಗ್ಯವನ್ನೇ ಕಲ್ಪಿಸಿಕೊಟ್ಟ ಪುಣ್ಯನಿಧಿಯ ಮಾತೃದೇವತೆ ಇದೋ ಈ ನಿನ್ನ ಮುದ್ದು ಕಂದನ ಕೋಟಿ ಕೋಟಿ ನಮನಗಳು. ಅಮ್ಮ, ಆಗಲಿ ತಾಯಿ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ನಿನ್ನ ಇಚ್ಛೆಯಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡುತ್ತೇನೆ. ಇನ್ನು ಮುಂದಿನ ತಂದೆಯವರ ರಕ್ಷಣಾ ಭಾರ ನಿನ್ನನ್ನೇ ಹೊಂದಿರುವುದು ತಾಯಿ. ಅದು ನನಗೆ ತಿಳಿದಿದೆ. ಜನಕ, ನಿಮ್ಮ ಆಜ್ಞೆಯನ್ನು ನಾನು ಶಿರಸಾವಹಿಸಿ ಪಾಲಿಸುತ್ತೇನೆ. ನೀವಿನ್ನು ನಿಶ್ಚಿಂತರಾಗಿ ಚಿಂತಿಸಬೇಡಿ ಜನಕ. ಹುಟ್ಟಬಾರ್ದ್ರಿ, ಮನುಷ್ಯನಾಗಿ ಹುಟ್ಟಬಾರ್ದು. ಹಾಗೊಂದು ವೇಳೆ ಹುಟ್ಟಿದ್ರು ಬ್ರಾಹ್ಮಣನಾಗಿ ಹುಟ್ಟಬಾರ್ದು, ಬ್ರಾಹ್ಮಣನಾಗಿ ಹುಟ್ಟಿದ್ರು ಬಡ ಬ್ರಾಹ್ಮಣನಾಗಿ ಹುಟ್ಟಬಾರ್ದು. ಹಾಗೊಂದು ವೇಳೆ ಹುಟ್ಟಿದ್ರು ಈ ಮದುವೆ ಇದೆಯಲ್ಲ ಅದು ಮಾತ್ರ ಮಾಡ್ಕೋಬಾರ್ದು. ಮದುವೆ ಮಾಡ್ಕೊಳ್ಳೋವರೆಗೂ ಮಧು, ಆಮೇಲೆ ಆ ಮದುವೆ ಮಾಡ್ಕೊಂಡ್ರು ಮಕ್ಕಳು ಮಾಡ್ಕೋಬಾರ್ದು. ಯಾಕೆಂದ್ರೆ ಮಕ್ಕಳಿಲ್ಲ ಅಂದರೆ ಒಂದೇ ಚಿಂತೆ, ಮಕ್ಕಳಿರೋರಿಗೆ ನಾನಾ ಚಿಂತೆ.
ನೋಡ್ರಿ ಇದ್ರೆ ಮಕ್ಳು ಹೆಂಗಿರ್ಬೇಕು ಅಂದರೆ ನಮ್ಮ ಶ್ರೀರಾಮಚಂದ್ರ ಪ್ರಭು, ಲಕ್ಷ್ಮಣ ಸ್ವಾಮಿ, ಭರತ, ಶತ್ರುಘ್ನ ಇಂಥ ಮಕ್ಳಿರ್ಬೇಕು. ಮರ್ತಿದ್ದೆ, ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ, ಸೀತಾಮಾತೆಯವರು ನಮ್ಮಂಥ ಬ್ರಾಹ್ಮಣೋತ್ತಮರಿಗೆ ಉಡುಗೊರೆ ಕೊಟ್ಟು ತುಳಸಿ ಪೂಜೆ ಮಾಡಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಕ್ಕೆ ಕರೆದಿದ್ದಾರೆ. ಒಂಟಿ ಬ್ರಾಹ್ಮಣ ಹೋಗ್ಬಾರ್ದಲ್ವೇ, ಅಪಶಕುನ ಅಂತಾರೆ. ನಮ್ಮ ಶಿಷ್ಯೋತ್ತಮನಿಗೆ ಹೇಳಿದ್ದೆ, ನಿಮ್ಮವೇನ್ರಿ ಮಕ್ಕಳು? ಹೋಗ್ರೋ. ಅಷ್ಟು ಜನನು ನಿಮ್ಮ ಮಕ್ಕಳೇ? ಇಲ್ಲ ಇಲ್ಲ, ನಮ್ಮ ಹೆಂಗಸರು. ಬೇರೆ ಕೆಲಸನೇ ಮಾಡಿಲ್ಲ ಮುಂಡೇದು. ಆಗಬಹುದು. ವಿಷಯ ಗೊತ್ತೇ? ಇಲ್ಲ, ಗೊತ್ತಾಗ್ಲಿಲ್ಲ. ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ, ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ನಮ್ಮಂಥ ಬ್ರಾಹ್ಮಣತ್ವರಿಗೆ ನೋಡಿ.
ಜಗಜ್ಜನನಿ, ಈ ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನ ಹರಿಸುತ್ತಾಯಿ. ಎಂತಹ ಹರ್ಷದ ಸುದಿನವು! ಈ ಶುಭ ಸಮಯದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಾಮ ಪ್ರಾಣ ಕಾಂತಗೆ ಏನ ಮಾವ ಅತ್ತೆ ಏನೋ ಮಾಮ ಪ್ರಾಣ ಕಾಂತಗೆ ಏನ ಮಾವ ಅತ್ತೆ ಏನೋ ಘನತರ ಪಟ್ಟವ ವಿನಯರಿ ಕಟ್ಟುತ್ತೆ ಘನತರ ಪಟ್ಟವ ವಿನಯರಿ ಕಟ್ಟುತ್ತೆ ಘನತರ ಪಟ್ಟವ ವಿನಯರಿ ಕಟ್ಟುತ್ತೆ ಘನತರ ಪಟ್ಟವ ವಿನಯರಿ ಕಟ್ಟುತ್ತೆ ನನಗೆ ಸುರಸಿರವಾದಿಯ ಕೇಳಲು ಎನಗೆ ಸುರಚಿರವಾದಿಯ ಕೇಳಲು ಎನಗೆ ಹರ್ಷವಿಸುತ್ತಿದೆ ನನಗೆ. ಇದು ರತ್ನ ಹಾರವೋ, ಇದು ಪಚ್ಚೆ ಪರಾಗವೋ, ಇದು ರತ್ನ ಹಾರವೋ, ಇದು ಪಚ್ಚೆ ಪರಾಗವೋ, ಹರ್ಷದಿ ಏಯುವೆ ಭೂಸುರರಿಗಿನ ಹರ್ಷದಿ ಏಯುವೆ ಭೂಸುರರಿಗಿನ ಹರ್ಷದಿ ಏಯುವೆ ಭೂಸುರರಿಗಿನ ಹರ್ಷದಿ ಏಯುವೆ ಭೂಸುರರಿಗಿನ ಹರ್ಷವಿಸುತ್ತಿದೆ ನನಗೆ ಸುರಚಿರವಾದಿಯ ಕೇಳಲು ಎನಗೆ ಸುರಚಿರವಾದಿಯ ಕೇಳಲು ಎನಗೆ ಹರ್ಷವಿಸುತ್ತಿದೆ ನನಗೆ. ಶತಮಾನಂ ಭವತಿ ಶತಾಯುಷಾಯ ಶೇವೇಂದ್ರಿಯೈ ಪ್ರತಿಷ್ಠತಿ ದೀರ್ಘ ಸುಮಂಗಲಿ ಭವ ದೀರ್ಘಾಯುಷ್ಮಾನ್ ಭವ ಸಕಲ ಇಷ್ಟಾರ್ಥ